ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಕೆಲವೊಂದು ಸಿನಿಮಾಗಳ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗಲ್ಲ. ಏನು ಅಪ್ಡೇಟೇ ಇಲ್ಲದೆ ಸಿನಿಮಾನ ಪೂರ್ತಿ ರೆಡಿ ಮಾಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ. ಅಂಡ್ ಕೆಲವೊಂದು ಸಿನಿಮಾಗಳು ಪ್ರೇಕ್ಷಕರನ್ನ ತಲುಪೋದ್ರಲ್ಲಿ ಸೋತೋಗ್ತವೆ ಕೂಡ. ಇನ್ನು ಕೆಲವು ಸಿನಿಮಾಗಳು ತಮ್ಮ ಟ್ರೈಲರ್ ಟೀಸರ್ ಬಂದ ನಂತರ ಒಂದಷ್ಟು ನಿರೀಕ್ಷೆನ ಹುಟ್ಟಾಕ್ತವೆ, ಕಡಿಮೆ ಸಮಯದಲ್ಲಿ ರೀಚ್ ಕೂಡ ಆಗ್ತವೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ತನಕ ಯಾವುದೇ ತರಹದ ಸೌಂಡ್ ಮಾಡದೆ ಸೈಲೆಂಟ್ ಆಗಿ ಸಿನಿಮಾದ ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ಟ್ರೈಲರ್ ಒಂದನ್ನ ರಿಲೀಸ್ ಮಾಡಿದ್ದಾರೆ ಶಾಕಾಹಾರಿ ಸಿನಿಮಾ ತಂಡ. ಇನ್ನ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆಯ ಟ್ರೈಲರ್ ನೋಡಿದೆ. ಅದರಲ್ಲೂ ಯಾವುದೇ ಒಬ್ಬ ಸ್ಟಾರ್ ನಟ ಇಲ್ಲದೇನೆ. ಹೌದು, ಶಾಕಾಹಾರಿಯಲ್ಲಿ ಸುಬ್ಬಣ್ಣ ಭಟ್ಟನಾಗಿ ರಂಗಾಯಣ ರಘು ಅವರು ಒಂದು ಬೇರೆ ರೀತಿಯ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಂಗಾಯಣ ರಘು ಅವರು ಯಾವುದೇ ಕ್ಯಾರೆಕ್ಟರ್, ಅದು ನೆಗೆಟಿವ್ ಪಾಸಿಟಿವ್ ಯಾವುದೇ ಜಾನರ್ ಅಲ್ಲಿ ಪ್ಲೇಸ್ ಆಗಿದ್ರು ಅದನ್ನ ಲೀಲಾ ಜಾಲವಾಗಿ ಅಭಿನಯಿಸ್ತಾರೆ. ಅಂಡ್ ಇಲ್ಲೂ ಕೂಡ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಕೊಲೆಗಾರನಾಗಿ ತುಂಬಾ ನ್ಯಾಚುರಲ್ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ. ಇನ್ನ ಗರುಡ ಗಮನ ಋಷಭ ವಾಹನದ ಮೂಲಕ ಪ್ರೇಕ್ಷಕರ ಗಮನ ಸೆಳೆದ ನಟ ಅಂದ್ರೆ ಅದು ಗೋಪಾಲಕೃಷ್ಣ ದೇಶಪಾಂಡೆ ಅವರು. ಪೊಲೀಸ್ ಕ್ಯಾರೆಕ್ಟರ್ ಗಳಿಗೆ ಸೈ ಅನಿಸ್ಕೊಂಡವರು. ಅಂಡ್ ಇಲ್ಲೂ ಕೂಡ ಖಡಕ್ ಪೊಲೀಸ್ ಆಫೀಸರ್ SI ಮಲ್ಲಿಕಾರ್ಜುನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಟ್ರೈಲರ್ ನಲ್ಲಿ ಇವರುಗಳ ಜೊತೆ ಒಂದು ಮುಖ್ಯ ಪಾತ್ರದಲ್ಲಿ ಹರಿಣಿ ಅವರು ಕಾಣಿಸ್ಕೊಂಡಿದ್ದಾರೆ. ಇಂತಹ ಮಹಾನ್ ಕಲಾವಿದರ ಜೊತೆ ನಿಧಿ ಹೆಗಡೆ ಮತ್ತು ವಿನಯ್ ಅಂತಹ ಹೊಸ ಕಲಾವಿದರು ಮೈನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಕತೆ, ಸಂಭಾಷಣೆ, ನಿರ್ದೇಶನ ಜವಾಬ್ದಾರಿ ಹೊತ್ತಿರೋದು ಸಂದೀಪ್ ಸುಕುಂದ್ ಅವರು. ಇನ್ನು ಈ ಒಂದು ಟ್ರೈಲರ್ ನಲ್ಲಿ ನಮಗೆ ಮುಖ್ಯವಾಗಿ ಕಾಣೋದು ಅಂದ್ರೆ ಕಲ್ಲು ಪುಡಿ ಆದ್ರೆ ಮಣ್ಣಾಗುತ್ತೆ, ಮನಸ್ಸು ಪುಡಿ ಆದ್ರೆ ಕಲ್ಲಾಗುತ್ತೆ ಅನ್ನೋ ಒಂದು ಡೈಲಾಗೆ ಸಿನಿಮಾದ ಒನ್ ಲೈನ್ ಕಥೆಯನ್ನ ಹೇಳ್ತಿದೆ. ಇನ್ನು ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯ ಮಲೆನಾಡು ಭಾಗದಲ್ಲಿ ಹಳ್ಳಿಯಲ್ಲಿ ನಡೆಯುವ ಒಂದಷ್ಟು ನಿಗೂಢ ಘಟನೆಗಳ ಸುತ್ತ ಈ ಒಂದು ಕಥೆಯನ್ನ ಪ್ಲೇಸ್ ಮಾಡಿರೋ ಹಾಗಿದೆ. ಇಲ್ಲಿ ನಡೆದಿರೋ ಒಂದು ಕೊಲೆಗೆ ಸಂಬಂಧಿಸಿದಂತೆ ಇರೋ ಕಥೆಯಲ್ಲಿ ಫ್ಯಾಮಿಲಿಯ ಮ್ಯಾಟರ್ ಕೂಡ ಇದೆ. ಇಲ್ಲಿ ರಂಗಾಯಣ ರಘು ಅವರು ಇಲ್ಲಿವರೆಗಿನ ಅವರ ಬೇರೆ ಎಲ್ಲಾ ಸಿನಿಮಾಗಳಲ್ಲಿ ಮಾಡಿರೋ ಪಾತ್ರಗಳಿಗಿಂತ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಟ್ರೈಲರ್ ಫಸ್ಟ್ ಫ್ರೇಮ್ ಇಂದಾನು ಇಂಟ್ರೆಸ್ಟಿಂಗ್ ಆಗಿದ್ದು ಕೊನೆ ತನಕ ಎಂಗೇಜಿಂಗ್ ಆಗಿದೆ. ಪ್ರೆಸೆಂಟೇಷನ್ ಚೆನ್ನಾಗಿದೆ. ವಿಶ್ವಜಿತ್ ರಾವ್ ಅವರ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಆದಷ್ಟು ರಿಯಲಿಸ್ಟಿಕ್ ಫ್ರೇಮ್ಗಳ ಜೊತೆ ಮಾಡಿರೋ ಲೈಟಿಂಗ್, ಕಲರ್ ಪ್ಯಾಲೆಟ್ ಈ ಒಂದು ಜಾನರ್ ಸಿನಿಮಾಗೆ ಹೇಗ್ ಬೇಕೋ ಹಾಗೆ ತುಂಬಾ ನೀಟಾಗಿ ಫ್ರೇಮಿಂಗ್ ನ ಮಾಡಿದ್ದಾರೆ. ಕೆಲವೊಂದು ಶಾಟ್ ಗಳನ್ನ ಸಿಂಬಾಲಿಕ್ ಆಗಿ ಫ್ರೇಮಿಂಗ್ ಮಾಡಿರೋದು ಸಿನಿಮಾದ ವ್ಯಾಲ್ಯೂನ ಹೇಳ್ತಿದೆ. ಇನ್ನು ಟ್ರೈಲರ್ ನಲ್ಲಿ ಮುಖ್ಯವಾಗಿ ಗಮನ ಸೆಳೆಯೋದು ಮಯೂರ್ ಅಂಬೇಕಲ್ಲು ಅವರ ಹಿನ್ನೆಲೆ ಸಂಗೀತ. ಬಿಗಿನಿಂಗ್ ನಲ್ಲಿ ಶುರುವಾದ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಿಂದ ಹಿಡಿದು ಅಲ್ಲಿ ಬರೋ ಕೀ ಮ್ಯೂಸಿಕ್ ಇರಬಹುದು, ಮತ್ತೆ ಕೊನೆಯಲ್ಲಿ ಬರೋ ಎಲ್ಲೋ ಸುರಿದ ಮಳೆ ಅನ್ನೋ ಹಾಡಿನವರೆಗೂ ತುಂಬಾನೇ ನೀಟಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದರಲ್ಲೂ ಸೌಂಡ್ ಡಿಸೈನ್ ಅದ್ಭುತವಾಗಿದೆ. ಅಲ್ಲಿ ನಡೆಯೋ ಹಲವಾರು ಸಿಚುವೇಶನ್ ಗಳಿಗೆ ಬರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡದೆ ಸೌಂಡ್ ಎಫೆಕ್ಟ್ಸ್ ನಿಂದನೇ ಅಲ್ಲಿ ನಡೆಯೋ ವಿಷಯವನ್ನ ಕನ್ವೆ ಮಾಡಿರೋದು ಇಷ್ಟ ಆಯ್ತು. ಇಲ್ಲಿ ಇನ್ನೊಂದು ವಿಷಯ ಗಮನ ಸೆಳೆಯೋದು ಅಂದ್ರೆ ಅಲ್ಲಿನ ರೈಟಿಂಗ್ಸ್ ಅಂಡ್ ಡೈಲಾಗ್ಗಳು. ಅದರಲ್ಲೂ ಜೀವನ ಪೂರ್ತಿ ನೋವು ಕೊಟ್ಟ ಪ್ರಾಣಿಯದು ಅನ್ನೋ ಆ ಒಂದು ಇಂಟೆನ್ಸಿವ್ ಡೈಲಾಗ್, ತುಂಬಾ ಗಾಢವಾದ ವಿಚಾರಗಳನ್ನ ತುಂಬಾ ಸಿಂಪಲ್ ಪದಗಳಲ್ಲಿ ಹೇಳಿಸಿರೋ ನಿರ್ದೇಶಕರು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಎಲ್ಲಾ ಕಲಾವಿದರು ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಬಿಗಿನಿಂಗ್ ಅಲ್ಲಿ ಹೆಣ್ಣಿನ ಧ್ವನಿಯಲ್ಲಿ ಬರೋ ಆ ಎಲ್ಲಾ ಲೈನ್ಗಳು ಕೂಡ ತುಂಬಾ ಹಾಂಟಿಂಗ್ ಆಗಿದಾವೆ. ರೈಟಿಂಗ್ಸ್ ವಿಚಾರಕ್ಕೆ ಬಂದ್ರೆ ಅಲ್ಲಿ ಬರೋ ಪ್ರತಿಯೊಂದು ಡೈಲಾಗ್ಗಳು ಕೂಡ ಟ್ರೈಲರ್ಗೆ ಮತ್ತಷ್ಟು ವ್ಯಾಲ್ಯೂನ ಆಡ್ ಮಾಡಿದೆ ಅಂತ ಹೇಳ್ತೀನಿ. ಓವರ್ ಆಲ್ ಟ್ರೈಲರ್ ನೋಡುಗರಿಗೆ ಎಂಗೇಜಿಂಗ್ ಆಗಿದ್ದು ಕೊನೆಯವರೆಗೂ ನೋಡಿಸ್ಕೊಂಡು ಹೋಗುತ್ತೆ. ಟ್ರೈಲರ್ ಎಡಿಟಿಂಗ್ ಕೂಡ ನೀಟ್ ಆಗಿದೆ. ಹಾಗೆ ಸಿನಿಮಾ ಮೇಲಿನ ನಿರೀಕ್ಷೆಯನ್ನು ಹೆಚ್ಚು ಮಾಡುತ್ತೆ. ಇದೇ ಫೆಬ್ರವರಿ ತಿಂಗಳು 16ನೇ ತಾರೀಕು ಸಿನಿಮಾ ಥಿಯೇಟರ್ಗೆ ಬರ್ತಿದೆ. ನನಗಂತೂ ಟ್ರೈಲರ್ ನೋಡಿ ಸಿನಿಮಾ ಮೇಲಿನ ನಿರೀಕ್ಷೆ ಜಾಸ್ತಿ ಆಗಿದೆ. ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ನ ಇಷ್ಟಪಡೋರು ಖಂಡಿತವಾಗಿ ಶಾಕಾಹಾರಿಯನ್ನು ನೋಡಬಹುದು. ಟ್ರೈಲರ್ ಈ ಲೆವೆಲ್ಗೆ ಎಂಗೇಜಿಂಗ್ ಆಗಿದೆ ಅಂದ್ರೆ ಸಿನಿಮಾನು ಕೂಡ ಅಷ್ಟೇ ಎಂಗೇಜಿಂಗ್ ಆಗಿರುತ್ತೆ ಅಂತ ನಂಬಿದ್ದೀನಿ. ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು ಇವು. ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.